ಓಕೆ, ನಿಮ್ಮ ಹೆಸರೇನು? ನನ್ನ ಹೆಸರು ಶಾಂತಪ್ಪ ಪೂಜಾರಿ ಅಂತ, ನಿಕ್ ನೇಮ್ ಶಾನ್ ಪೂಜಾರಿ. ಐ ಆಮ್ ವರ್ಕಿಂಗ್ ಇನ್ ಅ ಕಾರ್ಪೊರೇಟ್ ಕಂಪನಿ. ಮೈ ನೇಮ್ ಈಸ್ ಶಾನ್ ಪೂಜಾರಿ ಬೈ ನಿಕ್ ನೇಮ್. ಓಕೆ, ನೀವು ಬಿಗ್ ಬಾಸ್ ನೋಡ್ತೀರಾ? ಖಂಡಿತವಾಗ್ಲು ಈ ಸೀಸನ್ ಎಸ್ಪೆಷಲಿ ನಾನು ನೋಡಿದ್ದೀನಿ ಬಿಗ್ ಬಾಸ್. ಯಾಕಂದರೆ ಈ ಆಫೀಸ್ ಕೆಲಸ ಮಾಡಿ ಆ ಸ್ಟ್ರೆಸ್ ಎಲ್ಲ ಒಂದು ಬಿಗ್ ಬಾಸ್ 12 ಸ್ಟ್ರೆಸ್ ಬಸ್ಟರ್ ಥರ ನನಗೆ ಕೆಲಸ ಮಾಡಿದ್ದೆ. ಅದು ಎಸ್ಪೆಷಲಿ ಗಿಲ್ಲಿ ಮತ್ತು ಕಾವ್ಯ ಕಾಂಬಿನೇಷನು ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ದೇ ಆರ್ ವೆರಿ ರಿಯಲಿಸ್ಟಿಕ್ ಅನ್ನಿಸ್ತು. ಆ, ಗಿ ಕಾವ್ಯ ಕೂಡ ಕೊಡ್ತಕ್ಕಂಥ ಒಂದು ಎಕ್ಸ್ಪ್ರೆಷನ್ಸ್, ಗಿಲ್ಲಿ ತುಂಟಾಟ ಮಾಡೋದು ನೋಡಿ ಅದು ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ರಿಪೀಟ್ ನೋಡಿ. ನೀವು ಬಿಗ್ ಬಾಸ್ ಅಲ್ಲಿ ಯಾರಿಗೆ ಇಷ್ಟಪಡ್ತೀರಾ? ಗಿಲ್ಲಿ, ಗಿಲ್ಲಿ ಅವ್ರು ಹೊರತುಪಡಿಸಿದ್ರೆ ಕಾವ್ಯ. ಗಿಲ್ಲಿ ಯಾಕೆ ಇಷ್ಟ, ಕಾವ್ಯ ಯಾಕೆ ಇಷ್ಟ? ಗಿಲ್ಲಿ ಯಾಕೆ ಇಷ್ಟ ಅಂದರೆ ಅವನು ಹೀ ಈಸ್ ರಿಯಲ್. ಮನೆಯಲ್ಲಿ ಹೇಗೆ ಅವ್ರ ತಂದೆ ತಾಯಿ ಜೊತೆಗೆ ವಾಸ ಮಾಡಿದನೋ ಅದೇ ಥರ ಅವನು ವಾಸ ಮಾಡಿದ್ದು, ಬನೀನ್ ಹಾಕೊಂಡು. ಅವನೇನು ಫೇಕ್ ಇಲ್ಲ. ಇನಿಷಿಯಲಿ ಎಲ್ಲ ಫೇಕು ಅಂತ ಪ್ರಾಜೆಕ್ಟ್ ಮಾಡೋಕ್ಕೆ ಅಶ್ವಿನಿ ಅವರು ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನು ನಾನು ನಂಬಲಿಲ್ಲ. ನಾನು ಮತ್ತೆ ರಿಸರ್ಚ್ ಮಾಡಿದೆ, ನೋಡಿದ್ರೆ ಅವ್ರ ಕುಟುಂಬನೇ ಹಾಗೆ ಇರೋದು ಅಲ್ವಾ. ಈಗ ನೀವು ನೋಡಿದ್ರೆ ನಲ್ಲಿ ಮೂಳೆ ತಿಂತಾ ಇರೋದೇ ನಿಮ್ಗೆ ಗೊತ್ತು. ಸೊ ಮನೆಯಲ್ಲೆಲ್ಲ ಅವ್ರ ಮೂಳೆ ಅದು ಮಟನ್ ಮಾಡ್ಕೊಂಡು ತಿಂತಾರೆ. ಸೊ ನ್ಯಾಚುರಲ್ ಆಗಿ ಅದೇ ಕ್ರೇವಿಂಗ್ ಇರೋದ್ರಿಂದ ಅದು ಅವನಿಗೆ ನಲ್ಲಿ ಮೂಳೆನೇ ಒಂದು ವಿಶ್ ಆಗಿ ತಗೊಂಡ. ಸೊ ಅವ್ನು ಯಾವುದು ಫೇಕ್ ಇಲ್ಲ ಅಂತ ಅನ್ನಿಸ್ತು. ಬಟ್ ಆ್ಯಕ್ಟಿಂಗ್ ಮಾಡಿದ್ದಾನೆ, ಅದು ಗೊತ್ತು ಎಲ್ಲಿ ಯಾವ ಸಂದರ್ಭದಲ್ಲಿ ಟಕ್ಕರ್ ಕೊಡಬೇಕು ಅಂತ ಗೊತ್ತು. ಹಾಗಾಗಿ ಅವನು ಟ್ಯಾಲೆಂಟೆಡ್ ಪರ್ಸನ್ ಅಂತ ಅನ್ಸುತ್ತೆ. ಚೆನ್ನಾಗಿ ಆಟ ಆಡಿದೆ. ಕಾವ್ಯ ಕಾವ್ಯ ಇದು ಕಾಂಬಿನೇಷನ್ ಗಿಲ್ಲಿ ಇರೋದ್ರಿಂದ ವರ್ಕ್ ಆಗಿದೆ. ಸೊ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗಿರೋದು. ಓಕೆ, ಸೊ ಹಾಗಾಗಿ ಕಾವ್ಯ ಇಸ್ ಆಲ್ಸೋ ಜೆನ್ಯೂನ್ ಇದೆ. ಯಾಕಂದರೆ ಎಷ್ಟೇ ಆದರೂ ಅಶ್ವಿನಿ ಜೊತೆಗೆ ಮಿಂಗಲ್ ಆಗಿಲ್ಲ. ಸೊ ಒಂದ್ಸಲ ಅವಳು ಬೇಡ ಅಂದರೆ ಬೇಡ ಅಷ್ಟೇ. ಸೊ ಶಿ ಈಸ್ ರಿಯಲ್ ಅಂತ ಅನಿಸುತ್ತೆ. ನಿಮ್ಗೆ ಗಿಲ್ಲಿ ಅಂದ್ರೆ ಯಾಕೆ ಇಷ್ಟ? 2-3 ಎಕ್ಸಾಂಪಲ್ಸ್ ಹೇಳ್ತೀರಾ? ಗಿಲ್ಲಿ ಅಂದರೆ ಯಾಕೆ ಇಷ್ಟ ಅಂತಂದರೆ, ಒಂದು ಇನಿಷಿಯಲಿ ಬಂದಿರೋದು ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು. ಸೊ ಇದು ಒಂದು ಒಳ್ಳೆ ಫೇಮಸ್ಸು ಆಯಿತು. ಭಾಳ ಅದು ಸ್ಟ್ರೆಸ್ ಬಸ್ಟರ್ ಥರ ವರ್ಕ್ ಆಯ್ತು ಅದು. ಓಕೆ, ಆಮೇಲೆ ಪ್ರತಿಯೊಂದು ಅವನು ಟೀಸ್ ಮಾಡ್ತಕ್ಕಂಥ ರೀತಿ ಕಾವ್ಯ ಕೂಡ ಅದೇ ಥರ ಎಕ್ಸ್ಪ್ರೆಷನ್ ಕೊಡ್ತಿದ್ಲು. ಸೊ ಆ ಕಾಂಬಿನೇಷನು ಸಖತ್ತಾಗಿ ಸ್ಟ್ರೆಸ್ ಬಸ್ಟರ್ ಥರ ವರ್ಕ್ ಆಯಿತು. ಅವನು ಹ್ಯೂಮರ್ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ಯಾರ್ದು, ಗಿಲ್ಲಿದು. ಈ ರೀಸೆಂಟಾಗಿ ಮೊನ್ನೆ ಬಾದಾಮು ಮತ್ತು ಬೀಜ ಕಟ್ ಮಾಡ್ತಾರೆ ಅಂತ ರಕ್ಷಿತಾ ಅವರು ಹೇಳಿದರು. ಸೊ ಅದರಲ್ಲಿ ಏನು ಅಂದರೆ ಸಡನ್ ಅಂತ ನಮಗೆ ಅದು ಮೀನಿಂಗ್ ಬೇರೆ ಬರುತ್ತೆ. ಬಟ್ ಆ ಕರಾವಳಿಯಲ್ಲಿ ಅವರು ಬೀಜಕ್ಕೆ ಬೇರೆ ಒಂದು ಹೆಸರು ಕರೀತಾರೆ. ಹಾಗಾಗಿ ರಕ್ಷಿತಾ ಹೇಳಿರೋದು, ಪಾಪ ಅವಳು ಯಾವುದು ಇದರಿಂದ ಹೇಳಿಲ್ಲ. ಬಟ್ ಬೇರೆಯವ್ರು ನೋಡುವಾಗ ಅದು ಮೀನಿಂಗು ಬೇರೆ ಬಂದ್ಬಿಡ್ತು. ಆದರೆ ಅದು ಹಾಸ್ಯ ರೂಪದಲ್ಲಿ ಹೆಂಗೆ ಕ್ಯಾಚ್ ಮಾಡಬೇಕು ಅನ್ನೋದು ಗಿಲ್ಲಿ ಗೊತ್ತು. ಅದು ಹೈಲೈಟ್ ಮಾಡಲಿಲ್ಲ. ಈ ನೋಸ್ ರಕ್ಷಿತಾಗೆ ಇದು ಗೊತ್ತಿಲ್ಲ ಏನು ಮೀನಿಂಗ್ ಬರುತ್ತೆ ಅಂತ. ಸೊ ಅಷ್ಟಕ್ಕೆ ಅವನು ಸ್ಟಾಪ್ ಮಾಡ್ದ. ಸೊ ಈ ಒಂದು ಗುಣ ಇದೆಯಲ್ಲ ಎಲ್ಲರ ಹತ್ರ ಇಲ್ಲ ಅದು. ಸೊ ಅದಕ್ಕೆ ಇಷ್ಟ. ನೀವು ಗಿಲ್ಲಿ ಅವ್ರಿಗೆ ಎಷ್ಟು ಓಟ್ಸ್ ಹಾಕಿದ್ದೀರಾ? ಗಿಲ್ಲಿ ಅವರಿಗೆ ಹೈಯೆಸ್ಟ್ ಇರೋದು 99 ಹಾಕಿದ್ದೀನಿ ಈ ಸಲ. 99 ಹಾಕಿದ್ದೀರಾ? ಹೌದು. ಗಿಲ್ಲಿ ಹೊರತುಪಡಿಸಿ ಯಾಕೆ ಹಾಕಿದ್ದೀರಾ? ಗಿಲ್ಲಿ ಹೊರತುಪಡಿಸಿ ಯಾರಿಗೂ ಹಾಕಿಲ್ಲ. ಬಟ್ ಅಕಸ್ಮಾತ್ ಗಿಲ್ಲಿಗೆ ಹಾಕಿಲ್ಲೇಬಾರ್ದು ಅನ್ನೋಂಗಾಗಿದ್ರೆ ಮೇ ಬಿ ನಾನು ಕ್ಯಾಪ್ಟನ್ ರಘುಗೆ ಹಾಕ್ತಿದ್ದೆ. ಬಟ್ ಆಲ್ರೆಡಿ ಗಿಲ್ಲಿ ಇರೋದ್ರಿಂದ ರಘುಗೆ ಯಾವುದು ಹಾಕಿಲ್ಲ. ಗಿಲ್ಲಿನೇ ವಿನ್ ಆಗಬೇಕು ನನ್ನ ಪ್ರಕಾರ. ಓಕೆ, ನೀವು ಗಿಲ್ಲಿಗೆ ಏನು ಹೇಳ್ಬೇಕು ಅಂತ ಇಷ್ಟಪಡ್ತೀರಾ? ಗಿಲ್ಲಿಗೆ ನಾನು ಹೇಳಬೇಕಾಗಿದ್ದು, ಇನ್ನೂ ಯಂಗ್ ಇದ್ದಾನೆ, ಅನ್ಮ್ಯಾರಿಡ್, ಹಿ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್. ಓಕೆ, ಅವರು ತುಂಬ ಒಂದು ಕಷ್ಟ ಜೀವನ ಬ್ಯಾಂಗ್ಳೂರಲ್ಲಿ ಮಾಡಿದ್ದಾರೆ. ಫ್ರೆಂಡ್ಸ್ ಮನೇಲಿ ಮಲ್ಕೊಂಡಿದ್ದಾರೆ. ಇದು ಇನಿಷಿಯಲ್ ಸ್ಟೇಜಲ್ಲಿ ಬ್ಯಾಂಗ್ಳೂರು ಬರೋರಿಗೆ ಇದು ಲೈಫು ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಆಗಿದೆ, ನನಗೂ ಆಗಿದೆ. ಯಾಕೆಂದರೆ ನಾನು ಕೂಡ ಒಂದು ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ MBA ಮಾಡಿದಾಗ ಕೆಲಸ ಮಾಡೋಕ್ಕೆ ಫ್ರೆಂಡ್ಸು ಜೊತೆಗೇ ಇದ್ದು 5-6 ಜನ ಒಟ್ಟಿಗೆ ಇರ್ತಿದ್ವಿ, ಕೆಲಸ ಹುಡುಕ್ತಿದ್ವಿ. ಅದೊಂದು ಸ್ಟ್ರಗಲ್ ನನಗೂ ರಿಯಲೈಸ್ ಆಯಿತು, ಕನೆಕ್ಟ್ ಆಗಿಬಿಡ್ತು. ಸೊ ಹಿ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್ ಅಂತ ಅನಿಸುತ್ತೆ. ಇನಿಷಿಯಲಿ ಆತಗೆ ಹೋಪ್ಸೇ ಕಳ್ಕೊಂಡಿದ್ದೆ ಪಾಪ. ಅದು ಚಿಕ್ಕ ಚಿಕ್ಕ ಶೋಸ್ಗಳೆಲ್ಲ ಮಾಡಿ ಆತ ಗ್ರಾಫು ಪೂರಾ ಹೈಗೆ ತಂದಿದ್ದಾನೆ. ಇವಾಗ ಅವನು ಈಗ ನೋಡ್ತಕ್ಕಂಥ ಜನ ಈಗ ಹೆಂಗಾಗಿದ್ರೆ ಪ್ರತಿಯೊಂದು ಮಾತನ್ನು ಕೂಡ ಸೀರಿಯಸ್ ಆಗಿ ತಗೊತಾರೆ. ನೆಕ್ಸ್ಟ್ ಆತ ಯಾವುದೇ ಮಾತಾಡಿದ್ರು ತುಂಬ ಕೇರ್ಫುಲ್ಲಾಗಿ ಮಾತಾಡ್ಕೊಂಡು ಹೋದ್ರೇ ಜನ ಯಾವುದು ಒಂದು ಬ್ಯಾಡ್ ರಿಮಾರ್ಕ್ಸ್ ಬರ್ದಿರೋಂಗೆ ಕೇರ್ಫುಲ್ಲಾಗಿ ಆತ ಸೆನ್ಸ್ ಆಫ್ ಹ್ಯೂಮರ್ನ ಯೂಸ್ ಮಾಡ್ಕೊತ ಹೋದರೆ ಖಂಡಿತವಾಗ್ಲೂ ಇವಾಗ ಜನ ಹೊರಗಡೆ ಆತಗೆ ಗೊತ್ತಿಲ್ಲ ಮನೇಲೇ ಇದ್ದಾನೆ, ಹೊರಗಡೆ ಬಂದರೆ ಅವನು ಹೀರೋ ರೀತಿಯೇ ಆತಗೆ ಮೆರೆಸ್ತಾ ಇದ್ದಾರೆ. ಎಲ್ಲರೂ ಅವನ ಪರವಾಗಿ ಓಟ್ ಕೇಳ್ತಿದ್ದಾರೆ. ಫ್ರೀ ಆಫ್ ಕಾಸ್ಟ್ ಎಷ್ಟಿಷ್ಟು ಬ್ಯಾನರ್ಸ್ ಹಾಕಿದ್ದಾರೆ. ಹಣ ಅವನ ಹತ್ರ ಇಲ್ಲ, ಬಡವ ಆತ ಅಲ್ವಾ, ರೈತನ ಮಗ ಇರೋದ್ರಿಂದ
ಯಾವುದು ಕಾಸಿಲ್ಲ. ಸೊ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಹೊರಗಡೆ ಬಂದಮೇಲೆ ಆತಗೆ ಗೊತ್ತಾಗುತ್ತೆ. ಟ್ಯಾಟೂ ಹಾಕಿದ್ದು ಒಂದು ಎಕ್ಸಾಂಪಲ್ ಇತ್ತು, ಆ ಟ್ಯಾಟೂ ನೋಡಿನೇ ಭಾವುಕ ಆಗಿದ್ದಾನೆ. ಇನ್ನು ಹೊರಗಡೆ ಬಂದಮೇಲೆ ಈ ಥರ ಕಟೌಟ್ಗಳೆಲ್ಲ ನೋಡಿದ್ರೆ ಇನ್ನು ಎಷ್ಟು ಅವನಿಗೆ ಇದಾಗುತ್ತೆ ಅಂತ ಆತಗೆ ಗೊತ್ತಾಗುತ್ತೆ ಇನ್ನು 2 ಡೇಸಲ್ಲಿ. ಓಕೆ, ಸೊ ಗಿಲ್ಲಿನೇ ಗೆದ್ದು ಬರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.